ಈ ನಮ್ಮ ಹೊರೆಕಾಣಿಕೆಯ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ನಮ್ಮೊಂದಿಗಿದ್ದಾರೆ ಪಕ್ಷಿಗೆರೆ ಚರ್ಚ್ನ ಧರ್ಮಗುರುಗಳಾದ ವಂದನೀಯ ಫಾದರ್ ಅನಿಲ್ ಆಲ್ಫ್ರೆಡ್ ಡಿಸೋಜ ಇವರು. ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಒಬ್ಬರ ಕಣ್ಣೀರ ಒಬ್ಬರು ಒರೆಸುವೆವು ಒಬ್ಬರ ಹಸಿವನ್ನ ಒಬ್ಬರು ನೀಗುವೆವು ಸಹಿಷ್ಣುತೆ ಕೊಟ್ಟೋಳು ಭಾರತ ಮಾತೆ. ಭಾರತೀಯತೆಯೆಂದು ಸಾರುವುದೆಲ್ಲರೂ ಒಂದು ನಾವು ಇರುವ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಪರಿಸರದಲ್ಲಿ ನಮಗೆ ಭಾವೈಕ್ಯತೆಯಿಂದ ಒಗ್ಗಟ್ಟಿನಿಂದ ಶಾಂತಿ ಸಮಾಧಾನದಿಂದ ಬಾಳಲು ಅರಸಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ತಂದೆಯೇ, ಈ ಸಂತ ಪೌಲರ ಪ್ರತಿಮೆಯನ್ನು ನಾವು ಆಶೀರ್ವದಿಸುವಾಗ ಸಂತ ಪೌಲರ ಮುಖಾಂತರ ನಾವು ಅವರು ನಡೆದು ಬಂದಂತಹ ದಾರಿಯಲ್ಲಿ ಮುನ್ನಡೆಸಲು ನಮಗೆ ಬೇಕಾದಂತಹ ವರಗಳನ್ನು ಅನುಗ್ರಹಿಸಿರಿ. ಸಂತ ಪೌಲರು ತಮ್ಮ ದಿನನಿತ್ಯದ ಜೀವನದಲ್ಲಿ ಯಾರಿಗೆ ಕೂಡ ಹೊರೆಯಾಗದೆ ಕಷ್ಟಪಟ್ಟು ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಂತ ಪುಣ್ಯಾತ್ಮರು. ಅವರಂತೆ ಕೂಡ ನಾವು ನಮ್ಮ ದಿನನಿತ್ಯದ ಜೀವನಗಳಲ್ಲಿ ಒಂದು ಒಳ್ಳೆಯ ಜೀವನವನ್ನು ನಡೆಸಲು ಕಷ್ಟಪಟ್ಟು ನಮ್ಮ ಬಾಳನ್ನು ಕಟ್ಟಿ ಬೆಳೆಸಲು ಮತ್ತು ಎಲ್ಲರೊಟ್ಟಿಗೆ ಐಕ್ಯತೆಯಿಂದ ಬಾಳಲು ಬೇಕಾದಂತ ಎಲ್ಲಾ ವರಗಳನ್ನು ಸಂತ ಪೌಲರ ಮುಖಾಂತರ ನಮ್ಮ ಮೇಲೆ ಸುರಿಸಿರಿ. ಮತ್ತು ಸಾನ್ ಪೌಲೋ ದೇವರು ನಮ್ಮೆಲ್ಲರ ಒಗ್ಗಟ್ಟಿಗೆ ಪ್ರೇರಣೆಯಾದ ಸರ್ವಜನರ ಅಪೊಸ್ತಲರು
ಸಂತ ಪೌಲರ ಬೋಧನೆ ಸರ್ವರೊಂದಿಗೆ ಮಮತೆ ಪ್ರೀತಿ. ಇದೇ ವಿಶ್ವ ಮಾನವನಾಗಲು ಎಲ್ಲರಿಗೂ ಸ್ಫೂರ್ತಿ. ಸಂತ ಪೌಲರ ಬೋಧನೆ ಸರ್ವರೊಂದಿಗೆ ಮಮತೆ ಪ್ರೀತಿ. ಇದೇ ವಿಶ್ವ ಮಾನವನಾಗಲು ಎಲ್ಲರಿಗೂ ಸ್ಫೂರ್ತಿ. ಧರ್ಮದ ಶಾಂತಿಯ ಬೀಡು. ಬಳಕುಂಜೆಯ ಊರು, ಸರ್ವ ಧರ್ಮದ ಶಾಂತಿಯ ಬೀಡು. ಊರಿನ ಚರ್ಚ್, ಮಸೀದಿ, ದೇವಸ್ಥಾನ, ದೇವರ ಕೃಪೆಯ ತಾಣ. ಊರಿನ ಚರ್ಚ್, ಮಸೀದಿ, ದೇವಸ್ಥಾನ ದೇವರ ಕೃಪೆಯ ತಾಣ. ಕಾರ್ಯಕ್ರಮ ಅಂತ ಭಾಸವಾಗ್ತಿದೆ. ವೇಷಭೂಷಣಗಳನ್ನು ನೋಡುವಾಗ ಹಿಂದೂ ಧರ್ಮದಲ್ಲಿ ಒಂದು ಬ್ರಹ್ಮಕಲಶ ಆಗ್ತದೆ. ಆ ರೀತಿಯ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲಿಕ್ಕೆ ನಮಗೆ ತುಂಬ ಅದೃಷ್ಟ ಇರಬೇಕಂತ ಎಣಿಸ್ತೇನೆ. ಅಂದರೆ ಈ ವಿಠೋಬಾ ರುಕ್ಮಾಯಿ ದೇವರ ಪುಣ್ಯ ಸನ್ನಿಧಾನದಿಂದ ಬಹುಶಃ ನಾವೀಗ ಬಳ್ಕುಂಜಿ ಯುಗಾದಿ ತನಕ ನಮ್ಮ ಮೆರವಣಿಗೆಯನ್ನು ಕೊಂಡು ಹೋಗ್ತಾ ಇದ್ದೇವೆ. ಒಂದು 10 ಮನಸ್ಸುಗಳು ಒಂದುಗೂಡಿದಾಗ ಮಾತ್ರ ಇಂಥ ಒಂದು ಉತ್ತಮ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಒಳ್ಳೆಯ ಮನಸ್ಸುಗಳಿಂದ ಒಳ್ಳೆಯ ಸಂದೇಶಗಳು ಇವತ್ತು ಸಮಾಜಕ್ಕೆ ಸಿಗ್ತಾ ಇದೆ. ನಾವೀಗ ನೋಡ್ತಾ ಇದ್ದೇವೆ, ಜಾಗತಿಕ ವಿದ್ಯಮಾನಗಳಲ್ಲಿ ಯುದ್ಧಗಳಾಗ್ತಾ ಉಂಟು. ಮನುಷ್ಯನ ಮನಸ್ಸು ಸರಿ ಇದ್ರೆ ಸರಿ ಇಲ್ಲದ ಪಕ್ಷದಲ್ಲಿ ಮಾತ್ರ ಇಂಥ ಯುದ್ಧಗಳಾಗ್ತದೆ. ಈ ಮನಸ್ಸು ಸರಿ ಇದ್ರೆ ಧರ್ಮ ಸಾಮರಸ್ಯದ ಬಹುಶಃ 3 ಪಂಗಡಗಳು ಇರುವ ಬಾಂಧವ್ಯದ ಒಂದು ಬಳ್ಕುಂಜೆ ಊರು. ನಮ್ಮ ಗ್ರಾಮದ ಒಂದು ಐಕ್ಯತೆಯನ್ನು ಬೇರೆ ಜನರು ನೋಡಿ ಕಲಿಯಬೇಕೆಂಬ ಒಂದು ವಿಚಾರವನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಬಹಳಷ್ಟು ಒಂದು ಉತ್ತಮ ಕಾರ್ಯಕ್ರಮವನ್ನು ಈ ಸಂಯೋಜಕರು ಆಯೋಜನೆ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿನಲ್ಲಿ ಕ್ರೈಸ್ತ ಧರ್ಮದಲ್ಲಿ ಇಂತಹ ಒಂದು ಹೊರೆಕಾಣಿಕೆ ಕಾರ್ಯಕ್ರಮ ಆಗುವುದು ತುಂಬಾ ವಿರಳ. ಬಹುಶಃ ನಮ್ಮ ಬಳ್ಕುಂಜೆ ಗ್ರಾಮ ಸಾಮರಸ್ಯದ ಬೀಡು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಮುಂಚಿನಿಂದಲೂ ಕೂಡ ಒಳ್ಳೆಯ ಒಂದು ಸಾಮರಸ್ಯದ ಬದುಕನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕಷ್ಟ ಸುಖದಲ್ಲಿ ಬಹುಶಃ ಆ ದೇವರು ಈ ದೇವರಲ್ಲ, ದೇವರು ಹುಟ್ಟಿಸಿದಾಗ ಇದ್ದದ್ದು 2 ಜಾತಿ, ಒಂದು ಗಂಡು ಮತ್ತು ಹೆಣ್ಣು. ಆ ಸಂಬಂಧಗಳನ್ನು ಮೀರಿ ಇವತ್ತು ನಾವು ಅನೇಕ ಜಾತಿಗಳನ್ನು ಮಾಡಿದ್ದೇವೆ. ಆದರೆ ಆ ಎಲ್ಲ ಜಾತಿಗಳನ್ನು ಮೀರಿ ನಾವೆಲ್ಲರೂ ಒಂದೇ ದೇವರ ಮಕ್ಕಳು ಎಂಬ ಸಂದೇಶವನ್ನು ಇವತ್ತು ನಾವು ಈ ಬಳ್ಕುಂಜಿ ಗ್ರಾಮದಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ಪರಮ ಪೂಜ್ಯರಾದ ಯೇಸು ಕ್ರಿಸ್ತರು ಕೂಡ ತಮ್ಮ ಜೀವನದ ಉದ್ದಕ್ಕೂ ಶಾಂತಿಯನ್ನು ಸಾರಿದಂಥ ಒಂದು ಪುಣ್ಯ ಪುರುಷ. ತಮ್ಮ ಜೀವಮಾನದ ಉದ್ದಕ್ಕೂ ಕೂಡ ಯಾವುದೇ ಒಂದು ಪಂಗಡಕ್ಕಾಗಲಿ ಯಾವುದೇ ಒಂದು ಧರ್ಮಕ್ಕಾಗಲಿ ವಿರುದ್ಧವನ್ನು ಬಯಸದೆ ತನ್ನ ಜೀವನೋದ್ದಕ್ಕೂ ಶಾಂತಿ, ಪರಸ್ಪರ ಪ್ರೀತಿಗೆ ಒತ್ತು ಕೊಟ್ಟ ಯೇಸು ಕ್ರಿಸ್ತರ ಈ ಒಂದು ಜೀವನದ ಮೌಲ್ಯ ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ದೇಶಕ್ಕೆ ಅವರ ಸಂದೇಶ ಹೋಗಲಿ. ನಮ್ಮೆಲ್ಲ ದೇಶದ ಅಥವಾ ಊರ ಪರವೂರ ವಿದೇಶಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಶಾಂತಿ ನೆಲೆಸಲಿ. ಹಾಗೂ ಈ ಸಂತ ಪೌಲರ ದೇವಸ್ಥಾನದ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮ ಏನಾಗ್ತಾ ಇದೆ ಅದಕ್ಕೆ ಎಲ್ಲ ಜಾತಿಯ ಪಂಗಡಗಳ ದೇವರ ಹಾಗೂ ಸಂತ ಪೌಲರ ಆಶೀರ್ವಾದವಿರಲಿ. ಭಾನುವಾರ ನಡೆಯುವ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ನಡೆಯಲಿ, ಅದಕ್ಕೆ ದೇವರ ಆಶೀರ್ವಾದವಿರಲಿ. ಹಾಗೂ ಇಂದು ಯುವ ಕಾರ್ಯಕ್ರಮಕ್ಕೆ ಸೇರಿದ ಎಲ್ಲ ಜಾತಿಯ ಧರ್ಮದ ಮುಖಂಡರಿಗೆ ಮತ್ತೊಮ್ಮೆ ಈ ಒಂದು ಪ್ರೀತಿ ವಿಶ್ವಾಸವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಮ್ಮ ಎನ್ನಿಸಿದ ಎಲ್ಲ ಕಾರ್ಯಗಳು ದೇವರ ದಯದಿಂದ ಒಳ್ಳೆಯದಾಗಲಿ ಎಂಬ ಮಾತನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಚಿಕ್ಕ ಊರಾದರೂ ಎಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಒಂದೇ ರೀತಿ ಜೀವಿಸುವ ಒಂದು ಊರಾಗಿದೆ ನಮ್ಮ ಬಳ್ಕುಂಜೆ. ಆಗಿರುವಾಗ ಈ ಊರ ಒಳ್ಳೆಯ ವ್ಯಕ್ತಿಗಳಾದ ಇಲ್ಲಿಯ ಜನರು ಆದ್ದರಿಂದಾಗಿದೆ ನನ್ನನ್ನು ಕೂಡ ಆಹ್ವಾನಿಸಿದ್ದು 1-2 ಮಾತು ಆಡಲಿಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಹೊರಕಾಣಿಕೆ ಕೊಡುವುದಾಗಿ ಆಗಿದೆ. ಆದ್ದರಿಂದ ಈ ಊರಿನ ಎಲ್ಲ ವ್ಯಕ್ತಿಗಳು ಒಂದುಗೂಡಿ ಅದಕ್ಕೆ ಸಹಕರಿಸಬೇಕಾಗಿ ಇಲ್ಲಿ ಎಲ್ಲರೂ ಒಂದುಗೂಡಿದ್ದಾರೆ. ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತಾ ನಮಗೆ 1-2 ಮಾತು ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಸೌಮ್ಯ ಶಿಷ್ಯರಿಗೆ ಸಮರ್ಪಿಸಲ್ಪಟ್ಟ ಈ ಧರ್ಮ ಕೇಂದ್ರದ ಶತಮಾನೋತ್ತರ ದಶಮಾನೋತ್ಸವದ ಪ್ರಯುಕ್ತ ಅವರ ಸ್ಮಾರಕ ಉದ್ಘಾಟನೆ ನಾಡದು ನಡೆಯಲಿದೆ. ಅದರ ಪ್ರಯುಕ್ತ ಇವತ್ತು ಹೊರೆ ಕಾಣಿಕೆ ಮೆರವಣಿಗೆ ನಡೆಯಲಿಕ್ಕಿದೆ. ಈ ಮೆರವಣಿಗೆ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಮೀರಿ ಈಗ ತಾನೇ ನಮ್ಮ ಸಹೋದರರು ಹೇಳಿದಂತೆ ನಾವು ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿದ್ದೇವೆ. ಈ ಮೆರವಣಿಗೆಯಲ್ಲಿ ಸೊಬಗನ್ನು ಹೆಚ್ಚಿಸಲು ಮತ್ತು ನಮ್ಮ ಐಕ್ಯತೆಯನ್ನು ಇವತ್ತು ಸಾರಲು ಇಲ್ಲಿ ನೆರೆದಿದ್ದೇವೆ. ಇಲ್ಲಿ ನೆರೆದಿರುವುದೇ ನಮಗೆ ತಿಳಿಸುತ್ತದೇನೆಂದರೆ ನಮ್ಮಲ್ಲಿ ಆ ಒಗ್ಗಟ್ಟು ಈ ಪರಿಸರದಲ್ಲಿ
ನಾವೆಲ್ಲರೂ ಈ ಪರಿಸರದಲ್ಲಿ ಶಾಂತಿಯುತವಾಗಿ ಶಾಂತಿ ಮನೋಭಾವದಿಂದ ಜೀವಿಸ್ತೇವೆ ಎಂಬುದೇ ನಮ್ಮ ಇದರ ಮುಖಾಂತರ ನಾವು ತಿಳಿಯಪಡಿಸುತ್ತೇವೆ. ನಮಗೆ ಎಲ್ಲರಿಗೆ ಬೇಕಾಗುವುದು ಆಶಿಸುವುದು ನಾವೆಲ್ಲರೂ ಒಂದೇ ಭಾವೈಕ್ಯತೆ. ಭಾವೈಕ್ಯತೆ ಅಂದರೆ ಏನು? ಭಾವೈಕ್ಯತೆ ಅಂದರೆ ನಾವು ನಂಬಿದ ಧರ್ಮವನ್ನು, ನಾವು ನಂಬಿದ ಸಿದ್ಧಾಂತವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಮತ್ತು ಅದರಂತೆ ಬಾಳುವುದು. ಅದರಂತೆ ಇನ್ನೊಬ್ಬರು ನಂಬಿದ ಧರ್ಮವನ್ನು, ನಂಬಿದ ಸಿದ್ಧಾಂತವನ್ನು, ಇನ್ನೊಬ್ಬರು ನಂಬಿಕೊಂಡು ಬಂದಂತ ಆರಾಧನೆಯ ವಿಧಿವಿಧಾನಗಳನ್ನು ಪ್ರಾಮಾಣಿಕವಾಗಿ ಗೌರವಿಸುವುದು. ಇದು ಯಾವಾಗ ನಡೆಯುತ್ತದೆ, ನಾವು ಯಾವಾಗ ಇದನ್ನು ಲೆಕ್ಕಿಸುತ್ತೇವೆ ಮತ್ತು ಪರಸ್ಪರ ಗೌರವವನ್ನು ನೀಡುತ್ತೇವೆ, ಆವಾಗ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿಸಲು ಭಾವೈಕ್ಯತೆಯಿಂದ ಬಾಳಲು ನಮ್ಮಿಂದ ಸಾಧ್ಯವಾಗುತ್ತದೆ. ನಾವು